ನಗರದ ಬಸವ ಭವನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹೋರಾಟ ನೆನಪಿನಂಗಳದಲ್ಲಿ ಉದಯ್ ಕಡ್ಕೋಳ್ ಅವರ ನುಡಿ ನಮನ ಕಾರ್ಯಕ್ರಮ ದಿನಾಂಕ 22/6/2024 ಮಧ್ಯಾಹ್ನ 2 ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸವ ಭವನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹೋರಾಟ ನೆನಪಿನಂಗಳದಲ್ಲಿ ಹೋರಾಟಗಾರ ಉದಯ್ ಕಡ್ಕೋಳ್ ಅವರ ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಘನ ಅಧ್ಯಕ್ಷತೆ ವಹಿಸಿದ ಶ್ಯಾಮರಾವ್ ಘಾಟಗೆ, ಮುಖ್ಯ ಅತಿಥಿಗಳಾದ SY ದೊಡಮನಿ, ಕೆಂಪಣ್ಣ ಸಾಧ್ಯ, ಸಲ್ಮಾನ್ ಪಾರತ್ನಳ್ಳಿ, ಅನಿಲ್ ಹೊಸಮನಿ, ರಾಜು ಮನ್ನಿಕೇರಿ, ವರ್ಧಮಾನ್ ನ್ಯಾಮಗೌಡ, ಈಶ್ವರ್ ವಾಳೆನವರ್, ಮಹೇಶ್ ಕೋಳಿ, ಕಿರಣ್ ಪಿಸಾಳ್, ಪ್ರಭುಲಿಂಗ ಮೇಲಿನಮನಿ, ವೆಂಕಟೇಶ್ ಮೂರ್ತಿ, ಚಂದ್ರು ಚಕ್ರವರ್ತಿ, ರಾಹುಲ್ ತಳಕೇರಿ, ದೇವೇಂದ್ರ ಹಾದಿಮನಿ, ಚಂದ್ರಕಾಂತ್ ಸಿಂಗೆ, ದಾನೇಶ್ ಘಾಟ್ಗೆ, ನಾಗರಾಜ್ ಅರಳಿಕಟ್ಟಿ, ಆನಂದ್ ಬೆಳ್ಳಾರಿ, ಚನ್ನು ಕಟ್ಟಿಮನಿ, ಶೋಭಾ ಕಟ್ಟಿಮನಿ, ರಮೇಶ್ ಸನ್ನಕ್ಕಿ, ಗುರು ಬಿದರಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಉದಯ್ ಕಡ್ಕೋಳ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಉದ್ಯಮೆದಾರ ಸಲ್ಮಾನ್ ಪಾರತ್ನಳ್ಳಿ 25,000 ಹಾಗೂ ತೌಫಿಕ್ ಪಾರತ್ನಳ್ಳಿ 20,000 ಧನ ಸಹಾಯ ನೀಡಿ ಮಾತನಾಡಿ, ಅವರು ಪಾರತ್ನಳ್ಳಿ ಕುಟುಂಬವು ಯಾವತ್ತೂ ಬಡವರ ಜೊತೆಗೆ ಬೆಂಬಲವಾಗಿ ಇರುತ್ತದೆ. ನಾವು ಇಲ್ಲಿ ಧನ ಸಹಾಯ ಮಾಡಲು ಬಂದಿಲ್ಲ, ಉದಯ್ ಕಡ್ಕೋಳ್ ಅವರ ಕುಟುಂಬಕ್ಕೆ ಧೈರ್ಯ ತುಂಬಲು ಬಂದಿದ್ದೇವೆ. ಮುಂದೆ ಅವರ ಕುಟುಂಬದ ಜೊತೆಗೆ ಯಾವತ್ತೂ ಇರುತ್ತೇವೆ ಎಂದರು. ಶ್ಯಾಮರಾವ್ ಘಾಟ್ಗೆ ಅವರು ಉದಯ್ ಕಡ್ಕೋಳ್ ಅವರಿಗೆ ನುಡಿ ನಮನ ಸಲ್ಲಿಸಿ ಅವರ ಕುಟುಂಬಕ್ಕೆ ಸಹಾಯ ಹಣವನ್ನು ಹಸ್ತಾಂತರಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಹನುಮಂತ ಚಿಪ್ಪನಗಿ ಸ್ವಾಗತಿಸಿದರೆ, ನಿರೂಪಣೆಯನ್ನು ಸರಿತಾ ಶುರ್ಗುಪ್ಪಿ ಅವರು ನಡೆಸಿದರು. ಪ್ರಾಸ್ತಾವಿಕ ನುಡಿಗಳನ್ನು ಚಂದ್ರಕಾಂತ್ ಸಿಂಗೆ ಮಾತನಾಡಿದರೆ, ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮುತ್ತನ ಮೇತ್ರಿ ನಡೆಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಹಾಗೂ ವಿವಿಧ ದಲಿತ ಮುಖಂಡರು ಪ್ರಮುಖರು ಉಪಸ್ಥಿತರಿದ್ದರು. ನಾನು ಕೂತು ನೋಡ್ತಾ ಇದ್ದೀನಿ. ನಾವೆಲ್ಲರೂ ಕಳ್ಕೊಂಡಿಲ್ಲ, ನಾವೆಲ್ಲರೂ ಒಂದು ಹೋರಾಟಗಾರರನ್ನು ಕಳ್ಕೊಂಡಿದ್ದೀವಿ. ಮತ್ತು ನಮಗೆಲ್ಲರೂ ಒಂದು ಕಡೆ ಇಟ್ಟ ಅವರು ಬುದ್ಧಿ ಈಗ ನಾವು ಎಲ್ಲರೂ ಕೂಡಿ ನಾವು ಎಷ್ಟು ಈಗ ತ್ರಾಸ ಆಗ್ತಾ ಇದ್ದೇನೋ ಎಲ್ಲರೂ ಕೂಡಿ ನಮ್ಮ ಕಡೆ ಇಟ್ಟರು ಅವ್ರು ನಮ್ಗೆ ಏನೂ ಇಲ್ಲ. ಅಂಥವ್ರಿಗೆ ನಾನು ಏನು ಹೇಳಬೇಕು ಮಾಡಿದ್ರೆ ಕೊಡುಗು ಕೂಡಿ ದೊಡ್ಡ ಮಾತಲ್ಲ. ನಿಮ್ಗೆ ನಾ ಏನು ಹೇಳ್ತೀನಿ, ಧೈರ್ಯ ಕಳ್ಕೋಬೇಡ್ರಿ. ನಿಮ್ಮ ಕಡೆ ನಿಮ್ಮ ತಮ್ಮ ಪಾರ್ಟಿ ಎಕ್ಕಿದಲ್ಲ ಬೇರೆ ಧೈರ್ಯ ಜೋಡಿಗೆ ಬಂದಿದೆ. ಮಾತಲ್ಲ ನಿಮ್ ಕೂಡ ನಾ ಯಾವತ್ತೂ ಈಗ ಮೆಸೇಜ್ ತಿಳ್ಕೊಳ್ಳಿ. ಸಲ್ಮಾನ್ ಪಾರ್ಟಿ ಅಂತೇಳಿ ನೀವು ಯಾವಾಗ ಬರ್ತೀವಿ ಬರ್ರಿ. ನಿಮ್ಗೆ ಏನಾದರೂ ಏನಾದ್ರು ತ್ರಾಸ ಆಗಿ ಏನಾದ್ರೆ ನಾ ಇದ್ದೀನಿ ಅದೇ ಬೇರೆ ಬಂದಿದ್ದು. ಮತ್ತು ನಮ್ದು ಏನು ಪಾರ್ಕಂಡಿ ಪರಿವಾರದ ನಮ್ಮ ಭಾಗದ ಮುಂದೆ ಯಾವ ಜಾತಿ ಪಾತಿ ಅಲ್ಲ, ಯಾವ ದೊಡ್ಡ ಶ್ರೀಮಂತ ಯಾವ ಬಡವಲ್ಲ, ಎಲ್ಲರಿಗೂ ಸುಖವಂತ ಎಲ್ಲರಿಗೂ ದುಡ್ಡು ಅಂತ ಅದರೊಳಗೆ ನಾವು ಎಲ್ಲರೂ ಕೂಡಿ ಇರೋಣ ಅಂತ ಹೇಳಿ ಇಲ್ಲೇ ಹೇಳಿ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ಯಾವುದೇ ರಾಜಕೀಯ ವೇದಿಕೆ ಅಲ್ಲ, ಇದು ಯಾವುದೇ ಪಕ್ಷಗಳು ಇದು ಕೇವಲ ಒಬ್ಬ ಹೋರಾಟಗಾರ ಉದಯ್ ಕಡ್ಕೋಳ್ ನಡೆಯುವಂಥ ದಾರಿಯಲ್ಲಿ ಬೆಳಗಿಸಲ್ಪಟ್ಟಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಆದ್ದರಿಂದ ಯಾವ ತಪ್ಪಾಗಿ ಎಲ್ಲ ಯಾರು ತಪ್ಪು ಭಾವಿಸುವರು, ಬಹಳಷ್ಟು ಜನ ಯಾವ ವೇದಿಕೆ ಮೇಲೆ ರಾಜಕೀಯ ಪ್ರತಿನಿಧಿಗಳು ತಾವು ಯಾರು ತಪ್ಪು ಕೊಡ್ಕೋಬಾರು. ಯಾಕಂದರೆ ಇದು ನಮ್ಮ ದೇಶದ ಕಾರ್ಯಕ್ರಮ ಒಂದು ರೀತಿ ಈ ವೃತ್ತಿ ಕಾರ್ಯಕ್ರಮ ಆ ರೀತಿ ಸೃಷ್ಟಿರ್ತದೆ. ಆ ಪ್ರಕಾರ ಹೆಚ್ಚು ರಾಜ್ಯ ಬೆಂಬಲ ಸರ್ಕಾರಗಳು ಹೆಚ್ಚು ರಾಜ್ಯ ಪದಾಧಿಕಾರಿಗಳು ಹೆಚ್ಚು ಕೊಡ್ತಾರೆ ಮತ್ತು ಎಲ್ಲ ಜಿಲ್ಲಾ ಪ್ರಚಾರಗಳು ಕಡ್ಡಾಯವಾಗಿ ನಮ್ಮ ಸಂಘಟನೆ ಈ ರಾಜ್ಯದ 28 ಜಿಲ್ಲೆಗಳಿವೆ. ಬಹುತೇಕ ಅದರಲ್ಲಿ ಸುಮಾರು 10-15 ಜಿಲ್ಲಾ ಸರ್ಕಾರಗಳು ವಿವಿಧ ಶಿವಮೊಗ್ಗ ಇರ್ಬೋದು, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಎಲ್ಲ ಕಡೆಗಳು, ಬಿಜಾಪುರ, ಬೆಳಗಾವಿ, ಗದಗ ಎಲ್ಲ ಸುಮಾರು ಜಿಲ್ಲಾ ಸರ್ಕಾರಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದಯ ನಮನ ಕಾರ್ಯಕ್ರಮ ಬಂದ ಭಾಳ